ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ನಾಳೆ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿ ಅಂತಲೇ ಗುರುತಿಸಿಕೊಂಡಿರುವಂಥ ಕೃಷ್ಣ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟು ಗಂಟೆಗೆ ಆಗಮಿಸ್ತಾರೆ? ವೇದಿಕೆಯ ಸಿದ್ಧತೆಗಳು ಎಲ್ಲ ಯಾವ ರೀತಿ ನಡೀತಾ ಇದೆ? ವೇದಿಕೆ ಸಿದ್ಧತೆ ಎಲ್ಲ ಆಗಿದೆ. ನಮ್ಮ ಎಚ್.ಡಿ. ಕೋಟೆ ತಾಲೂಕಿಗೆ ನಮ್ಮ ಬಾರ್ಡ್ರಿಗೆ ಕಂಚಮಳ್ಳಿ ಗೇಟ್ಗೆ 10 ಗಂಟೆಗೆ ಬರ್ತಾರೆ. ಅಲ್ಲಿಂದ ಬಂದು 11 ಗಂಟೆಗೆ ನಮ್ಮ ಹ್ಯಾಂಡ್ ಪೋಸ್ಟ್ಗೆ ಬಂದು ಹ್ಯಾಂಡ್ ಪೋಸ್ಟಿಂದ ಬಿ ಜಿ ಎಸ್ ಚೌಲ್ಟ್ರಿಗೆ ಬರ್ತಾರೆ. ಬಿ ಜಿ ಎಸ್ ಚೌಲ್ಟ್ರಿ ಹತ್ರ ರೋಡ್ ಶೋ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ವೇದಿಕೆವರೆಗೂ ರೋಡ್ ಶೋ ಇರುತ್ತೆ. ರೋಡ್ ಶೋನಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮತ್ತು ಎಲ್ಲ ನಮ್ಮ ಜಿಲ್ಲಾ ನಾಯಕರಾದಂಥ ಸಾರಾ ಮಹೇಶಣ್ಣವರು, ಜಿ.ಡಿ. ಹರೀಶ್ ಗೌಡರು ಮತ್ತು ಪಿರಿಯಾಪಟ್ಟಣ ಮಹದೇವಣ್ಣವರು, ನಮ್ಮ ನರಸೀಪುರ ಅಶ್ವಿನ್ ಕುಮಾರ್ ಅವರು ಮಾಜಿ ಶಾಸಕರು, ಈಗ ಹಾಲಿ ಜೆ.ಡಿ.ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರು, ಮತ್ತು ನಮ್ಮ ಮಾಜಿ ಮೇಯರ್ ಆದಂಥ ರವಿಕುಮಾರ್ ಅವರು ಎಲ್ಲರೂ ಸುಧಾ ನಿಖಿಲ್ ಕುಮಾರಸ್ವಾಮಿಯವ್ರ ಜೊತೆ ಬರ್ತಾರೆ. ರೋಡ್ ಶೋನಲ್ಲಿ ಮುಗಿಸ್ಕೊಂಡು ವೇದಿಕೆಗೆ ಬರ್ತಾರೆ. ವೇದಿಕೆಯಲ್ಲಿ ಎಲ್ಲರೂ ಉಪಸ್ಥಿತಿದ್ದು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳು, ಮಹಿಳೆಯರು ಮತ್ತು ಯುವಕರು ಅವರೆಲ್ಲರನ್ನು ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿಯವರು ಭಾಷಣ ಮಾಡಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮತ್ತು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಎರಡನ್ನೂ ಚಾಲನೆ ಕೊಡ್ತಾಯಿದ್ದಾರೆ. ನಾಳೆ ಈ ಒಂದು ಸಮಾವೇಶದಲ್ಲಿ ಎಷ್ಟು ಸಾವಿರ ಜನ ಕಾರ್ಯಕರ್ತರು ಭಾಗಿಯಾಗ್ತಾರೆ ಮತ್ತು ವೇದಿಕೆಯಲ್ಲಿ ಚೇರ್ಗಳು ಎಷ್ಟು ಅಳವಡಿಸಲಾಗಿದೆ, ಬರುವಂಥವ್ರಿಗೆ ಯಾವೆಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ? ಇಲ್ಲ, ಸಾವಿರಾರು ಜನ ಅಂತ ನಮಗೆ ನಿರೀಕ್ಷೆ ಇದೆ. ಇನ್ನು ಇಷ್ಟೇ ಅಂತ ಅಧಿಕೃತವಾಗಿ ಹೇಳೋಕ್ಕಾಗ್ತಿಲ್ಲ. ಜನ ಜಾಸ್ತಿ ಆಗ್ತಾರೆ. ಅದಕ್ಕೋಸ್ಕರ ಅದೊಂದು ದೊಡ್ಡ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೋಟೆ ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು ಕೃಷ್ಣ ನಾಯ್ಕರವ್ರಿಗೆ ಮತ್ತಷ್ಟು ಬಲ ತಂದುಕೊಳ್ಳಲಿದೆ. ಹೌದು, ಈಗ ಶ್ರೀಕೋಟೆ ತಾಲೂಕು ಅಂದರೆ ಜೆ.ಡಿ.ಎಸ್ ಭದ್ರಕೋಟೆ. ಮತ್ತು ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣವರ ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಪಕ್ಷದ ಕಾರ್ಯಕರ್ತರು ಜಾಸ್ತಿ ಇದ್ದಾರೆ. ಇಲ್ಲಿ ಅವರ ಅಭಿಮಾನ ಜಾಸ್ತಿ ಇದೆ. ಹಂಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಕ್ಷೇತ್ರಕ್ಕೆ ಈಗಾಗಲೇ 3 ತಿಂಗಳಿಂದೆ ನವೆಂಬರ್ 30ನೇ ತಾರೀಕು ಸುಧಾ ಬಂದಿದ್ದರು. ಬಂದು ಹುಲಿ ದಾಳಿಗೆ ತುತ್ತಾದ ಗ್ರಾಮಗಳಿಗೆಲ್ಲ ಭೇಟಿ ಕೊಟ್ಟು ಅವ್ರಿಗೆಲ್ಲ ಒಂದು ಸಾಂತ್ವನ ಹೇಳಿ ಅವ್ರಿಗೊಂದು ಸಹಾಯ ಹಸ್ತ ನೀಡಿ ಹೋಗಿದ್ದರು. ಇವಾಗ ಮತ್ತೆ ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮಗೆಲ್ಲ ಒಂದು ಶಕ್ತಿ ಬಂದಂಗಾಗಿದೆ. ಅವ್ರು ಬರ್ತಾ ಇರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪಕ್ಷದ ಮುಖಂಡರುಗಳಿಗೆ ಎಲ್ಲರಿಗೂ ಒಂದು ಎನರ್ಜಿ ಬರ್ತಾಯಿದೆ. 28ರ ಚುನಾವಣೆ ಕಾವು ಇಲ್ಲಿ ಈಗಿನಿಂದನೇ ಪ್ರಾರಂಭ ಆಗ್ತಾಯಿದೆ ಅಂತ? ಇಲ್ಲ, ನಾವು ನಿರಂತರವಾಗಿ ಸಂಘಟನೆ ಮಾಡ್ತಾಯಿದ್ದೀವಿ. ನಾವು 28 ಚುನಾವಣೆ ಬರುತ್ತೆ. ಅದು ಕಾಮನ್ನಾಗಿ ಇಡೀ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಬರುತ್ತೆ. ನಾವು ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಚುನಾವಣೆಗಳು ನಿರಂತರವಾಗಿ ನಡೀತಾ ಇರ್ತೇವೆ. ನಾವು ನಿರಂತರವಾಗಿ ಪಕ್ಷನ ಸಂಘಟನೆ ಮಾಡ್ತಾಯಿದ್ವಿ. ರಾಜ್ಯದಲ್ಲಿ BJP ಮತ್ತು JDS ಎರಡೂ ಕೂಡ ಮೈತ್ರಿಯಲ್ಲಿದೆ. NDA ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ BJP ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಕೆಲಸ ಆಗುತ್ತೆ ಅಂತ? ಅದು ಈಗ NDA ಮೈತ್ರಿಕೂಟದಲ್ಲಿ ನಮ್ಮ ಪಕ್ಷ ಮತ್ತು BJP ಪಕ್ಷ ಎರಡೂ ಇದೆ. ಅದರಲ್ಲಿ ರಾಜ್ಯ ಮತ್ತು ಜಿಲ್ಲೆಯ ಸಮನ್ವಯ ಸಮಿತಿ ಮಾಡ್ತಾರೆ. ಆ ಸಮಿತಿಯಂತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ನಾವು ಅವ್ರ ಕಾರ್ಯಕ್ರಮಕ್ಕೆ ಹೋಗೋದು, ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರೋದು ಎಲ್ಲ ಆಗ್ತದೆ. ಇದು ನಮ್ಮ ಪಕ್ಷದ ಒಂದು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಇರೋದ್ರಿಂದ ಇದರಲ್ಲಿ ಬರೀ ನಮ್ಮ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳು ಆಗುತ್ತೆ. ಈಗ ಸಮನ್ವಯ ಸಮಿತಿ ಆದಮೇಲೆ NDA ಮೈತ್ರಿಕೂಟದೊಳಗಡೆ ಹೋದಾಗ ನಾವು ಮತ್ತು ಅವರು ಇಬ್ಬರು ಸೇರಿಕೊಂಡು ಉದ್ದೇಶ ನಮ್ಮದು ಒಂದೇ, NDA ಸರ್ಕಾರ ತರಬೇಕು. 2028ರ NDA ಸರ್ಕಾರ ತರಬೇಕು. ಆ ಸರ್ಕಾರ ತರೋಕ್ಕೋಸ್ಕರ ಇಬ್ಬರೂ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ಹೋಗ್ತಾರೆ. ಅದೇ ರೀತಿ ನಾವು ನಡೆಸ್ಕೋತೀವಿ ಅಂತ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲೇ 28ಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು JDS ಕಾರ್ಯಕರ್ತರುಗಳ ಒಂದಷ್ಟು ಅಭಿಪ್ರಾಯಗಳು, ಸಾಕಷ್ಟು ನಾಯಕರುಗಳು ಅಭಿಲಾಷೆಯನ್ನು ವ್ಯಕ್ತಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ. ಈಗ 2028ಕ್ಕೆ ಕುಮಾರಣ್ಣವರ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮತ್ತು ಅವ್ರ ನಾಯಕತ್ವದಲ್ಲಿ NDA ಸರ್ಕಾರ ಬರಬೇಕು ಅಂತ ಇರೋದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅವರ ಅಭಿಮಾನಿಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಹೇಳ್ತಾ ಇರೋದು ನಿಜ. ಆದರೆ ಅದನ್ನು ನಮ್ಮ ಕುಮಾರಣ್ಣವರು ಮತ್ತು ನರೇಂದ್ರ ಮೋದಿಯವರು ಅವ್ರು ಕೂತು ಅಮಿತ್ ಶಾ ಅವ್ರು ಕುಂತ್ಕೊಂಡು ತೀರ್ಮಾನ ಮಾಡ್ಕೊತಾರೆ. ಆದರೆ ಕುಮಾರಣ್ಣವ್ರ ನಾಯಕತ್ವನ ಒಪ್ಕೊಂಡು ಕುಮಾರಣ್ಣವ್ರಿಗೆ ಒಂದು ನಾಯಕತ್ವ ಕೊಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಅಭಿಮಾನಿಗಳ ಒಂದು ಆಸೆಯಾಗಿದೆ. ಈ
ಈಗಿನ ಸರ್ಕಾರ, ರಾಜ್ಯ ಸರ್ಕಾರ ರೈತರು ಜನಪರವಾದ ಕೆಲಸವನ್ನು ಮಾಡ್ತಾ ಇದೆಯಾ? ಯಾಕಂದರೆ ಕೋಟೆ ಬಾದಲ್ ಸಹ ಸಾಕಷ್ಟು ಜನ ನಿರಂತರವಾಗಿ ಅತಿ ಹೆಚ್ಚು ಜಮೀನು ಹೊಂದಿರುವಂಥದ್ದು ರೈತರು ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾರೆ. ಈ ಒಂದು ಕೆಲಸ ಕಾರ್ಯವನ್ನು ನೋಡಿದ್ರೆ ರಾಜ್ಯ ಸರ್ಕಾರ ನಿಜಕ್ಕೂ ಕೆಲಸ ಸ್ಪಂದಿಸ್ತಾ ಇದೆಯಾ ರೈತರಿಗೆ ಅಂತ? ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇದ್ದೀರಿ. ಈಗ ನಾಳೆ ಸುಮಾರು 18ರಿಂದ 20 ಗ್ರಾಮದಿಂದ ಕಾಂಗ್ರೆಸ್ ಪಕ್ಷ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಸಾವಿರಾರು ಜನ. ಅವರು ಅಭಿವೃದ್ಧಿಯಾಗಿದ್ದಿದ್ರೆ, ಅವ್ರಿಗೆ ಒಳ್ಳೆಯ ಕೆಲಸಗಳಾಗಿದ್ದಿದ್ರೆ, ತಾಲೂಕು ಅಭಿವೃದ್ಧಿಯಾಗಿದ್ದರೆ ಅವ್ರು ಯಾಕೆ ಪಕ್ಷ ಬಿಟ್ಟು ಬರ್ತಾಯಿದ್ರು? ಅದು ಯಾವುದು ಆಗದೇ ಇರೋದ್ರಿಂದ ಅವರೆಲ್ಲರೂ ಪಕ್ಷ ಬಿಟ್ಟು ಈಗ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ನಾಳೆ ನಿಖಿಲ್ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ. ಎಷ್ಟು ಜನ ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾ ಇದೆ, ಕಾಂಗ್ರೆಸ್ ಬಿಟ್ಟು JDS ಸೇರ್ತಾ ಇದ್ದಾರೆ? ಒಟ್ಟು 18ರಿಂದ 20 ಗ್ರಾಮಗಳು 1,000 ಜನದ ಮೇಲಿದ್ದಾರೆ. ಓಕೆ, ಅಲ್ಲಿಗೆ ಮತ್ತಷ್ಟು ಬಲ ಬಂದಂಗೆ ಆಗ್ತಾ ಇದೆ ಅಂತ? ಖಂಡಿತ. ಈಗ ನಮ್ಮ ಪಕ್ಷ ಮತ್ತು ನಮ್ಮ ಪಕ್ಷದ ನಾಯಕರ ಒಂದು ಆಡಳಿತ, ಹಿಂದೆ ಕೊಟ್ಟಂಥ ಕುಮಾರಣ್ಣವ್ರು ಕೊಟ್ಟಂಥ ಆಡಳಿತ, ಸಾಲ ಮನ್ನಾ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಸರಾಯಿ ನಿಷೇಧ ಇರ್ಬೋದು, ಕೂಲಿ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಕೊಟ್ಟಂಥ ಕಾರ್ಯಕ್ರಮಗಳನ್ನ ಮೆಚ್ಚಿ ಈ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಕಾಂಗ್ರೆಸ್ ಪಕ್ಷ ತೊರೆದು ಆ ಸಾವಿರಾರು ಜನ ಕಾರ್ಯಕರ್ತರು ನಾಳೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದ್ದಾರೆ. ಇದು ಕೃಷ್ಣ ನಾಯ್ಕ ಅವರ ಮಾತುಗಳಾಗ್ತಿರುವಂಥದ್ದು. ನಾಳೆ ಸುಮಾರು 1,000ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಪಕ್ಷವನ್ನು ತೊರೆದು JDS ಪಕ್ಷವನ್ನು ಸೇರ್ಪಡೆ ಆಗಲಿದ್ದಾರೆ. ಇದರ ಜೊತೆಗೆ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷೇತ್ರಕ್ಕೆ ಆಗಮಿಸ್ತಿರುವಂಥ ಇದು ಪಕ್ಷಕ್ಕೆ ಒಂದು ದೊಡ್ಡ ಬಲವನ್ನು ತಂದುಕೊಳ್ಳಿದೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.